ಸ್ನೇಹಿತರೆ, ನಮಸ್ಕಾರ. ಎಂಥವ್ರಿಗಾದ್ರೂ ಕೂಡ ಕೆಟ್ಟ ಮೇಲೆ ಬುದ್ಧಿ ಬರಲೇಬೇಕಲ್ವಾ? ಅದೇ ರೀತಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ಕೂಡ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಕೊನೆಗೂ ಕೂಡ ತಾನು ಮಾಡಿದ್ದು ತಪ್ಪು ಅನ್ನುವಂತಹ ಪ್ರಾಯಶ್ಚಿತ್ತದ ಮಾತುಗಳು ದರ್ಶನ್ ಬಾಯಲ್ಲಿ ಬಂದಿದೆ. ಅಷ್ಟು ಮಾತ್ರವಲ್ಲ, ತನ್ನ ಬದುಕು ಹೇಗಿತ್ತು, ಹೇಗಾಯಿತು, ಹೀಗೆಲ್ಲ ಆಗೋದಕ್ಕೆ ಕಾರಣ ಏನು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ದರ್ಶನ್ ಮಾತನಾಡಿದ್ದಾನೆ. ದರ್ಶನ್ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಪ್ರಾಯಶ್ಚಿತ್ತದ ಮಾತುಗಳನ್ನು ಆಡಿರೋದು ಬೆಂಗಳೂರಿನಿಂದ ಬಳ್ಳಾರಿಯ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರ ಎದುರುಗಡೆ ಈ ಎಲ್ಲ ವಿಚಾರಗಳನ್ನ ಮಾತನಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸಹಜವಾಗಿ ಬೆಂಗಳೂರಿನಿಂದ ಬಳ್ಳಾರಿ ಹೋಗೋದಕ್ಕೆ ಸುಮಾರು ಸಮಯವನ್ನು ತೆಗೆದುಕೊಂಡಂತಹ ಈ ಪೊಲೀಸ್ ವಾಹನದಲ್ಲಿ ದರ್ಶನ್ ತನ್ನ ನೋವಿನ ಮಾತುಗಳನ್ನು, ತನ್ನ ಮನಸ್ಸಿನ ಮಾತುಗಳನ್ನು, ತನ್ನ ಪಶ್ಚಾತ್ತಾಪದ ಮಾತುಗಳನ್ನು ಹಂಚಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಪತ್ನಿ ಮಗನನ್ನು ನೆನೆದು ಕಣ್ಣೀರನ್ನು ಕೂಡ ಹಾಕಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಈಗೇನು ಪ್ರಯೋಜನ? ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಆದರೆ ಈಗ ಕಾಲ ಮಿಂಚಿ ಹೋಗಿದೆ, ಏನೂ ಕೂಡ ಪ್ರಯೋಜನ ಇಲ್ಲ. ಈಗ ಇಲ್ಲ ಸಲ್ಲದವರ ಸಹವಾಸವನ್ನು ಮಾಡಿ ಮತ್ತು ಕೆಟ್ಟವರ ಸಹವಾಸ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ದರ್ಶನ್ ಪ್ರಕರಣ ನಮ್ಮೆಲ್ಲರ ಎದುರುಗಡೆ ಇದೆ. ಹಾಗಾದರೆ ದರ್ಶನ್ ಆ ಪೊಲೀಸ್ ವಾಹನದಲ್ಲಿ ಬೆಂಗಳೂರಿನಿಂದ ಈ ಬಳ್ಳಾರಿಗೆ ಹೋಗುವಂಥ ಸಂದರ್ಭದಲ್ಲಿ ಹೇಳಿದ್ದೇನು, ಪ್ರಾಯಶ್ಚಿತ್ತದ ಮಾತುಗಳನ್ನು ಆಡಿದ್ದೇನು, ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ಗೆ ಇವತ್ತಿಗೆ ಈ ಸತ್ಯ ಅರಿವಾಗಿದೆಯಾ? ಬದುಕಿನ ಕಹಿ ಘಟನೆಗಳು ಯಾಕೆ ನಡೆದು ಅನ್ನುವಂತಹ ಒಂದು ಕಹಿ ಸತ್ಯಗಳು ಅರಿವಾಯ್ತಾ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ಗೆ ಇಂಥದ್ದೊಂದು ದಿನಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ದರ್ಶನ್ ಆಲೋಚನೆ ಮಾಡಿರಲಿಕ್ಕಿಲ್ಲ. ಆ ದರ್ಶನ್ಗೆ ಇದ್ದಂಥ ಪಾಪ್ಯುಲಾರಿಟಿ, ದರ್ಶನ್ಗೆ ಇದ್ದಂತಹ ಬೆಂಬಲ, ದರ್ಶನ್ಗೆ ಇದ್ದಂತಹ ಕಾಂಟ್ಯಾಕ್ಟ್ಸು, ದರ್ಶನ್ಗೆ ಇದ್ದಂತಹ ಹಣ, ದರ್ಶನ್ಗೆ ಇದ್ದಂತಹ ವಿಐಪಿಸಮ್ಮು, ದರ್ಶನ್ಗೆ ಇದ್ದಂತಹ ಆಳು ಕಾಳುಗಳು, ಇನ್ನೊಬ್ಬರು ಮತ್ತೊಬ್ಬರು ಸ್ನೇಹಿತರು, ಅವರು ಇವರು ಎಲ್ಲರೂ ಒಂದು ಕಡೆ. ಆದರೆ ದರ್ಶನ್ಗೆ ಇದ್ದಂತಹ ಒಂದು ಕೆಟ್ಟ ಸಹವಾಸ, ದರ್ಶನ್ಗೆ ಇದ್ದಂತಹ ಒಂದು ಕೆಟ್ಟ ಸ್ನೇಹಿತರ ಬಳಗ, ದರ್ಶನ್ಗೆ ಇದ್ದಂಥ ಕೆಟ್ಟ ಚಟ, ದರ್ಶನ್ಗೆ ಇದ್ದಂತಹ ಈ ಅಕ್ರಮ ಸಂಬಂಧದ ಒಂದು ಚಟ, ಇವಿಷ್ಟು ದರ್ಶನನ್ನು ಇವತ್ತು ಈ ಪರಿಸ್ಥಿತಿಗೆ ತಳುತು ಅಂತಲೇ ಹೇಳ್ಬೋದು. ಒಂದು ಭಾಗದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್, ಇನ್ನೊಂದು ಭಾಗದಲ್ಲಿ ಎಲ್ಲವೂ ಕೂಡ ನೆಗೆಟಿವ್. ಪಾಸಿಟಿವ್ಗಿಂತ ನೆಗೆಟಿವ್ನ ತೂಕ ಹೆಚ್ಚಾದಾಗ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ನೇ ಸಾಕ್ಷಿ. ದರ್ಶನ್ ಬಳಿ ಏನಿಲ್ಲ ಹೇಳ್ರಿ, ಎಲ್ಲವೂ ಕೂಡ ಇತ್ತು, ಆದರೆ ಬುದ್ಧಿ ಒಂದಿರಲಿಲ್ಲ ದರ್ಶನ್ಗೆ. ಬುದ್ಧಿ ಇದ್ದಿದ್ರೆ ಇವತ್ತು ಇಂತಹ ಸ್ಥಿತಿ ದರ್ಶನ್ಗೆ ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ. ಹಣ ಬಂತು, ಹೆಸರು ಬಂತು, ಐಶ್ವರ್ಯ ಬಂತು, ಖ್ಯಾತಿ ಬಂತು, ಬುದ್ಧಿ ಮಾತ್ರ ಬರಲೇ ಇಲ್ಲ. ಯಾವ ಕೆಲಸವನ್ನು ತಾನು ಮಾಡಬೇಕು ಅನ್ನೋಂಥ ವಿವೇಚನೆ ಕೊನೆಗೂ ಕೂಡ ದರ್ಶನ್ಗೆ ಬಂದಿಲ್ಲ. ಆದರೆ ಇವತ್ತಿಗೆ ಆ ವಿವೇಚನೆ ದರ್ಶನ್ಗೆ ಬಂದಂತಿದೆ. ಕಾರಣ ದರ್ಶನ್ ಬಾಯಲ್ಲಿ ಪ್ರಾಯಶ್ಚಿತ್ತದ ಮಾತುಗಳು ಬರ್ತಿದೆಯಂತೆ. ದರ್ಶನ್ ಸ್ವತಃ ಈ ಮಾತನ್ನು ಪೊಲೀಸರ ಬಳಿ ಹೇಳ್ಕೊಂಡಿದ್ದಾರೆ. ಯಾವಾಗ ಇದೇ ಬೆಂಗಳೂರಿನಿಂದ ಬಳ್ಳಾರಿಗೆ ಮೊನ್ನೆ ಹೋಗುವಂಥ ಸಂದರ್ಭದಲ್ಲಿ, ಪೊಲೀಸ್ ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ದರ್ಶನ್ ಈ ಮಾತನ್ನು ಹೇಳಿದ್ದಾನೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಂಧನದಲ್ಲಿರುವಂಥ ಆರೋಪಿ ದರ್ಶನ್ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಡಿ ಗ್ಯಾಂಗ್ ತನ್ನ ಪಟಾಲಂ ಜೊತೆಗೆ ತಿರುಗ್ತಿದ್ದಂಥ ದರ್ಶನ್ ಈಗ ಏಕಾಂಗಿಯಾಗಿದ್ದು ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾನೆ. ತಾನು ಮಾಡಿದಂಥ ತಪ್ಪಿನ ಬಗ್ಗೆ ಮಾತನಾಡಿದ್ದಾನೆ, ತಾನು ಮಾಡಿದಂಥ ಎಡವಟ್ಟಿನ ಬಗ್ಗೆ ಮಾತನಾಡಿದ್ದಾನೆ. ಹೌದು, ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಪ್ರಯಾಣಿಸುವಂಥ ವೇಳೆ ದರ್ಶನ್ ಸುಮಾರೊಂದು 10-12 ವಿಚಾರಗಳನ್ನು, ಅದು ಕೂಡ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನನ್ನ ಗ್ರಹಚಾರ ಟೈಮ್ ಸರಿ ಇಲ್ಲ ಅನ್ನೋ ಮಾತಿಗೆ ಜೊತೆಗೆ ತನ್ನ ಸಿನಿಮಾ ಜರ್ನಿ, ಪತ್ನಿ ವಿಜಯಲಕ್ಷ್ಮಿಯನ್ನು ನೆನೆದು ಭಾವುಕನಾಗಿದ್ದಾನೆ ಇದೇ ದರ್ಶನ್. ಈಗ ದರ್ಶನ್ ಏನೆಲ್ಲ ಮಾತುಗಳನ್ನು ಆಡಿದ್ದಾನೆ ಅಂದರೆ, ಈ ಪಶ್ಚಾತ್ತಾಪದ ಮಾತುಗಳು ಏನೆಲ್ಲ ಅನ್ನೋದನ್ನು 1 by 1 ನೋಡ್ತಾ ಹೋಗೋದಾದರೆ, ಸರ್ ನನ್ನ ಟೈಮ್ ಸರಿ ಇಲ್ಲ, ಗ್ರಹಚಾರ ಕೆಟ್ಟಿದೆ ಅಂತೇಳಿ ಅನಿಸುತ್ತೆ, ಅದಕ್ಕೆ ಇದೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ದರ್ಶನ್ ಹೇಳ್ತಾನೆ. ಅಂದರೆ ನನ್ನ ಟೈಮೇ ಸರಿ ಇಲ್ಲ ಸರ್. ಯಾಕಂತ ಹೇಳಿದ್ರೆ ನೋಡಿ, ನಾನು ಬಂದಿರೋದು ಒಂದು ಕೇಸ್ನಲ್ಲಿ, ಈಗ ಆಗ್ತಿರೋದು ಮತ್ತೊಂದು, ಈಗ ಸಾಕಷ್ಟು ಕೇಸ್ಗಳು ನನ್ನ ಮೇಲೆ ಬಿದ್ದಿದ್ದಾವೆ. ಇದೆಲ್ಲದಕ್ಕೂ ಕೂಡ ಕಾರಣ ನನ್ನ ಟೈಮ್. ಏನು ಮಾಡೋಕ್ಕಾಗುತ್ತೆ ಸರ್, ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ದರ್ಶನ್ ಈ ಸಂದರ್ಭದಲ್ಲಿ ಪೊಲೀಸರ ಎದುರುಗಡೆ ಹೇಳಿದ್ದಾನೆ ಅನ್ನೋದು ಗೊತ್ತಾಗಿದೆ. ಇನ್ನು ಎರಡನೇ ವಿಚಾರ, ವಿಧಿ ಬರಹ ಏನಿದೆಯೋ ಅದೆಲ್ಲವೂ ಕೂಡ ಅನುಭವಿಸಲೇಬೇಕಾಗಿದೆ ಅಲ್ವಾ, ಅನುಭವಿಸ್ತೀನಿ ಬಿಡಿ ಸರ್ ಅಂತಲೂ ಕೂಡ ಹೇಳ್ತಾನೆ. ದರ್ಶನ್ಗೆ ಹೇಗಾಗಿದೆ ಅಂತ ಹೇಳಿದ್ರೆ, 1-2 ತಿಂಗಳು ಇರಬಹುದೇನೋ, ಆನಂತರ ರಿಲೀಸ್ ಆಗ್ಬೋದೇನೋ ಅನ್ನುವಂತಹ ನಿರೀಕ್ಷೆ ಇತ್ತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಬೇಲ್ ಅಪ್ಲಿಕೇಶನ್ ಹಾಕದೇ ಇರುವಂಥದ್ದು ಈಗ ಮತ್ತಷ್ಟು ಸಂಕಷ್ಟಗಳಿಗೆ, ಮತ್ತಷ್ಟು ಪ್ರಶ್ನೆಗಳಿಗೆ ಇದು ಕಾರಣವಾಗಿತ್ತು. ಹೀಗಾಗಿ ದರ್ಶನ್ ಈಗ ಸಮಾಧಾನ ಹೇಗೆ ತೆಗೆದುಕೊಳ್ತಿದ್ದಾನೆ ಅಂತ ಹೇಳಿದ್ರೆ, ವಿಧಿ ಬರಹ ಅನ್ನೋ ರೀತಿ. ಇನ್ನು ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಡೆವಿಲ್ ಅನ್ನುವಂಥ ಒಳ್ಳೆ ಪ್ರಾಜೆಕ್ಟ್ ಇತ್ತು, ಅದು ನಿಂತೋಗಿದೆ.
ಬಹುಶಃ ಅದು ಸತ್ತೇ ಹೋಗ್ಬೋದೇನೋ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಸದ್ಯಕ್ಕಂತೂ ಬೇಲ್ ಸಿಗುವಂಥ ಲಕ್ಷಣ ಕಾಣಿಸ್ತಿಲ್ಲ. ತಕ್ಷಣಕ್ಕೆ ಬೇಲ್ ಸಿಗದೇ ಇದ್ದರೆ ದರ್ಶನ್ ಸಿನಿಮಾ ಅರ್ಧಕ್ಕೆ ನಿಂತಂಗೆ. ದರ್ಶನ್ ಇನ್ನು ಬಂದು ಆ ಸಿನಿಮಾವನ್ನು ಮತ್ತೆ ಮುಂದುವರಿಸೋದು, ಬೇಕೋ ಬೇಡವೋ ಅನ್ನೋಂಥ ತೀರ್ಮಾನ ಮಾಡೋದು, ಇವೆಲ್ಲದೂ ಕೂಡ ದೊಡ್ಡ ಕನ್ಫ್ಯೂಷನ್ನಲ್ಲಿ ದರ್ಶನ್ ಇದ್ದಾರೆ. ಹೇಳೋಕ್ಕಾಗಲ್ಲ, ಬಂದ ಮೇಲೆ ಜೈಲಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಡೆವಿಲ್ ಸಿನಿಮಾವನ್ನು ಮಾಡಿ ಹಿಟ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಬಟ್ ಆದರೆ ಈಗ ಆ ಪ್ರಾಜೆಕ್ಟ್ ನಿಂತೋಗಿದೆ ಅನ್ನುವಂಥ ಬೇಸರ ದರ್ಶನಲ್ಲಿ ಇದೆ ಅನ್ನೋದು ಮಾತ್ರ ಸತ್ಯ. ಇನ್ನು 4ನೇ ಪಶ್ಚಾತ್ತಾಪದ ಮಾತು ಏನಂತ ಹೇಳಿ ಕೇಳಿದರೆ, ಈ ಪರಿಸ್ಥಿತಿಯಿಂದ ಪ್ಯಾನ್ ಇಂಡಿಯಾ ಪ್ಲಾನ್ಗಳೆಲ್ಲ ಬಲಿಯಾದವು ಅಂತಲೂ ಕೂಡ ದರ್ಶನ್ ಹೇಳ್ತಾರೆ. ಅಂದರೆ ಸಹಜವಾಗಿ ದರ್ಶನ್ಗೆ ಸಿನಿಮಾದಲ್ಲಿ ಭಾರಿ ಕನಸುಗಳು ಇತ್ತು. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದಾಗಬೇಕು, ಇದಾಗಬೇಕು ಅನ್ನೋಂಥ ಕನಸುಗಳು ಇತ್ತು. ಆದರೆ ಅವೆಲ್ಲವೂ ಕೂಡ ಇವತ್ತು ಬೆಂಕಿಯಲ್ಲಿ ಹೋಮವಾಯಿತು, ನೀರಿನಲ್ಲಿ ಹೋಮವಾಯಿತು ಅಂತಲೇ ದರ್ಶನ್ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಲಿ ಆಯಿತು ಅನ್ನೋದು ದರ್ಶನ್ ಮಾತು. ಇನ್ನು ಪಶ್ಚಾತ್ತಾಪದ ಮಾತು 5ನೇದೇನು ಅಂತೇಳಿ ಕೇಳಿದ್ರೆ, ಹೆಂಡತಿ ಮಕ್ಕಳೊಂದಿಗೆ ಆರಾಮಾಗಿ ನಾನು ಇರ್ಬೋದಾಗಿತ್ತು, ಆದರೆ ನಾನೇ ಮಾಡಿದಂಥ ತಪ್ಪುಗಳು ಇವತ್ತು ನನ್ನನ್ನು ಈ ರೀತಿ ಮಾಡಿಬಿಡ್ತು ಅನ್ನೋದನ್ನು ದರ್ಶನ್ ಇವತ್ತು ಒಪ್ಪಿಕೊಂಡಿದ್ದಾರೆ. ಅರಿವಾಗಿದೆ ದರ್ಶನ್ಗೆ. ಯಾಕಂತ ಹೇಳಿದ್ರೆ ದೇವರಂತ ಹೆಂಡತಿ, ಏನೇ ಹೇಳಿ ಸರ್ ನೀವು, ಆಕೆ ದೇವರಂತ ಹೆಂಡತಿ ಯಾರು? ವಿಜಯಲಕ್ಷ್ಮಿ. ಇನ್ನು ಮುದ್ದಾದ ಮಗ ವಿನೀಶ್. ಇವ್ರನ್ನೆಲ್ಲ ಬಿಟ್ಟು ಅಕ್ರಮ ಸಂಬಂಧ, ಈ ಸ್ನೇಹಿತರು, ಇವ್ರದೆಲ್ಲ ಸಹವಾಸ ಮಾಡಿ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬಂತು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇದನ್ನೇ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರಂತೆ, ಇಲ್ಲ ಸಲ್ಲದವರ ಸಹವಾಸವನ್ನು ಮಾಡಿ ಜೈಲು ಸೇರುವಂಥ ಪರಿಸ್ಥಿತಿ ಬಂತು ಅಂತೇಳಿ. 100ಕ್ಕೆ 100 ಸತ್ಯ. ದರ್ಶನ್ ಇವತ್ತು ಜೈಲು ಸೇರಿರೋದು ದರ್ಶನ್ ಮಾಡಿರುವಂಥ ತಪ್ಪಿನಿಂದ ಅಲ್ಲ, ದರ್ಶನ್ ಜೊತೆಗಿದ್ದವರು ಮಾಡಿದಂಥ ತಪ್ಪಿನಿಂದ. ದರ್ಶನ್ ಜೊತೆಗಿದ್ದವರಿಂದ ಇವತ್ತು ದರ್ಶನ್ ಜೈಲು ಸೇರಿತು. ದರ್ಶನ್ ಏನೋ ಕೂಡ ತಪ್ಪು ಮಾಡದೇ ಇದ್ರೂ ಕೂಡ ತಪ್ಪು ಮಾಡುವಂತೆ ಆಗಿದ್ದು ದರ್ಶನ್ ಜೊತೆಗಿದ್ದವರಿಂದ. ಹೀಗಾಗಿ ದರ್ಶನ್ ಇದನ್ನು ಈಗ ಆಲೋಚನೆ ಮಾಡ್ತಿದ್ದಾನೆ, ಎಂಥ ಕೆಲಸ ನಾನು ಮಾಡಿಬಿಟ್ಟೆ ಅಂತೇಳಿ. ಇನ್ನು ಪಶ್ಚಾತ್ತಾಪದ ಮಾತು 7ನೇದು ಏನು ಅಂತೇಳಿ ಕೇಳಿದರೆ, ಆ ಸಾವು ಆಗಬಾರ್ದಾಗಿತ್ತು, ಆಗಿ ಹೋಗಿದೆ, ಈಗೇನು ಮಾಡಲಿ ಹೇಳಿ ಅಂತಲೇ ದರ್ಶನ್ ಹೇಳ್ತಿದ್ದಾರೆ. ಅಂದರೆ ದರ್ಶನ್ಗೆ 100% ರೇಣುಕಾಸ್ವಾಮಿಯನ್ನು ಮುಗಿಸುವಂಥ ಇಂಟೆನ್ಷನ್ ಇರಲಿಲ್ಲ ಅನ್ನೋದು ಸತ್ಯ. ಬಟ್ ಕುಡಿದ ನಶೆಯಲ್ಲೋ ಮತ್ತು ಆ ಹುಡುಗರ ಈ ಹೀಟ್ ಆಫ್ ದಿ ಮೂಮೆಂಟ್ ಅವರ ನಶೆಯಲ್ಲೋ ಆ ರೀತಿಯಾದಂಥ ಕೃತ್ಯವನ್ನು ಮಾಡಿಬಿಟ್ಟಿದ್ದಾರೆ. ಬಟ್ ಏನು ಮಾಡೋದು, ಆಗಿ ಹೋಗಿದೆ, ಈಗ ಅನುಭವಿಸಬೇಕು ಅಷ್ಟೇ ಅನ್ನೋದನ್ನು ದರ್ಶನ್ ಈಗ ಒಪ್ಪಿಕೊಂಡಿದ್ದಾರೆ. ಇನ್ನು 8ನೇ ಪಶ್ಚಾತ್ತಾಪದ ಮಾತು ಏನಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಆ ಸಾವಿನ ಬಗ್ಗೆ ಏನಂದ್ರೂ ಕೂಡ ಸಬೀಬು ಅಂತೇಳಿ ಅನಿಸುತ್ತೆ. ಅಂದರೆ ಏನೇ ರೀಸನನ್ನು ಕೊಟ್ಟರು, ಹಿಂಗಾಯಿತು, ಹಾಗಾಯಿತು, ಅದಾಯಿತು, ಇದಾಯಿತು, ಏನೇ ಹೇಳಿದ್ರು ಕೂಡ ಸಬೂಬು, ಅಂದರೆ ಈ ಪ್ರಕರಣದಿಂದ ಬಚಾವಾಗಲಿಕ್ಕೆ ದರ್ಶನ್ ಹೇಳ್ತಿರುವಂಥ ಸಬೂಬು ಅಂತೇಳಿ ಅನಿಸುತ್ತೆ. ಅದರಲ್ಲೇನೂ ಕೂಡ ಡೌಟ್ ಇಲ್ಲ ಸರ್, ಬಟ್ ನಾನು ಇದನ್ನು ಮನಸ್ಸಿನಿಂದ ಹೇಳ್ತಿದ್ದೇನೆ ಅಂತ ಹೇಳ್ಬಿಟ್ಟು ದರ್ಶನ್ ಪೊಲೀಸರ ಎದುರುಗಡೆ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, 9ನೇ ಒಂದು ಪಶ್ಚಾತ್ತಾಪದ ಮಾತನ್ನು ಆಡಿದ್ದಾರೆ. ಏನು, ವೈಯಕ್ತಿಕವಾಗಿ ಏನಾದರೂ ಆ ಕುಟುಂಬಕ್ಕೆ ಮಾಡುವಂಥ ಮನಸ್ಸಿದೆ ಅಂತೇಳಿ. ಈ ವಿಚಾರ ಆ್ಯಕ್ಚುಲಿ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ದರ್ಶನ್ ಆ ಕುಟುಂಬಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ತೀರ್ಮಾನಿಸಿದ್ದಾರೆ. 100% ರೇಣುಕಾಸ್ವಾಮಿಯನ್ನು ವಾಪಸ್ ತಂದು ಕೊಡೋಕ್ಕಾಗೋದಿಲ್ಲ, ಬಟ್ ಫೈನಾನ್ಷಿಯಲಿಯೋ ಅಥವಾ ಬೇರೆ ಯಾವುದೋ ರೂಪದಲ್ಲಿ ದರ್ಶನ್ ಆ ಕುಟುಂಬದ ಬೆನ್ನಿಗೆ ನಿಲ್ಲಬೇಕು ಅನ್ನೋವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ. ಅದು ಸತ್ಯ ಅನ್ನೋದನ್ನು ಸ್ವತಃ ದರ್ಶನ್ ಅವರ ಬಾಯಲ್ಲೇ ಈಗ ಬಂದಿದೆ. ಅಲ್ಲಿಗೆ ದರ್ಶನ್ಗೆ ಅಂಥದ್ದೊಂದು ಮನಸ್ಸಿದೆ ಅನ್ನೋದು ಸಮಾಧಾನದ ಸಂಗತಿ. ಇನ್ನು 10ನೇ ಪಶ್ಚಾತ್ತಾಪದ ಮಾತು ಏನಂತ ಹೇಳಿದರೆ, ತಪ್ಪು ಆಗಿದೆಯೋ ಬಿಟ್ಟಿದೆಯೋ ಒಂದಷ್ಟು ಹೊಣೆ ನನ್ನ ಮೇಲಿದೆ ಅನ್ನೋದನ್ನು ದರ್ಶನ್ ಇವತ್ತು ಒಪ್ಪಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಆಗಿದ್ದಂತೂ ಆಗಿ ಹೋಯಿತು, ಏನೂ ಮಾಡೋಕ್ಕಾಗಲ್ಲ, ರೇಣುಕಾಸ್ವಾಮಿ ವಾಪಸ್ ಬರೋದಿಲ್ಲ, ಬಟ್ ಈ ಎಲ್ಲ ಕೃತ್ಯಗಳ ಹೊಣೆ ನನ್ನ ಮೇಲೆ ಇದೆ ಅನ್ನೋದನ್ನು ದರ್ಶನ್ ಒಪ್ಪಿಕೊಳ್ತಿದ್ದಾರೆ. ಹೀಗಾಗಿ ದರ್ಶನ್ ತುಂಬ ಸೈಲೆಂಟ್ ಆಗಿದ್ದಾರೆ ಅಂತೇಳಿ. ಹೀಗೆ 6 ಗಂಟೆಗಳ ಕಾಲ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿಗೆ ಹೋಗುವಂಥ ಸಂದರ್ಭದಲ್ಲಿ ದರ್ಶನ್ ಹೇಳಿರುವಂಥ ಪಶ್ಚಾತ್ತಾಪದ ಮಾತುಗಳು ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಸದಾ ಗ್ಯಾಂಗ್ ಜೊತೆಗೆ ಸುತ್ತಾಡ್ತಿದ್ದಂಥ ದರ್ಶನ್ಗೆ ಇವತ್ತು ಒಂಟಿತನ ಕಾಡ್ತಾ ಇದೆ. ಯಾರ ಜೊತೆಗಾದರೂ ಕೂಡ ತನ್ನ ಮನಸ್ಸಿನ ನೋವನ್ನು, ಮನಸ್ಸಿನ ಭಾರವನ್ನು ಹೊರಗಡೆ ಹಾಕಬೇಕು ಅನ್ನುವಂತಹ ಹಪಾಹಪಿ ಇರ್ತದೆ, ಬಟ್ ಅದು ಅಸಾಧ್ಯ. ಹೀಗಾಗಿ ಈ ಸಂದರ್ಭದಲ್ಲಿ ಪೊಲೀಸರ ಜೊತೆನೇ ದರ್ಶನ್ ಒಂದಷ್ಟು ನೋವಿನ ಸಂಗತಿಗಳನ್ನು ಇಲ್ಲಿ ಬಯಲು ಮಾಡಿದ್ದಾರೆ ಅಥವಾ ಹೊರಗಡೆ ಹಾಕ್ಕೊಂಡಿದ್ದಾರೆ. ಈ ಮೂಲಕ ತನ್ನ ಹೃದಯವನ್ನು ಸ್ವಲ್ಪ ರಿಲೀಫ್ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಇವತ್ತು ಈ ಸ್ಥಿತಿ ಬರೋದಕ್ಕೆ ಬೇರೆ ಯಾರೂ ಕೂಡ ಕಾರಣರಲ್ಲ, ದರ್ಶನ್ ಜೊತೆಗಿರುವಂತಹ ಈ ಆಪ್ತ ಸ್ನೇಹಿತರು ಅಂತೇಳಿ ಗುರುತಿಸ್ಕೊಂಡವ್ರೆ. ಹೀಗಾಗಿ ದರ್ಶನ್ಗೆ ಇವತ್ತು ಸತ್ಯ ಅರಿವಾಗ್ತಿದೆ, ಪಶ್ಚಾತ್ತಾಪ ಈಗ ಆಗ್ತಿದೆ, ತಾನು ಮಾಡಿದ್ದು ತಪ್ಪು ಅನ್ನೋದು ಈಗ ಅರಿವಿಗೆ ಬರ್ತಾ ಇದೆ. ಆದರೆ ಇದು ದರ್ಶನ್ ನಿಜವಾಗ್ಲೂ ಕೂಡ ಪಶ್ಚಾತ್ತಾಪವೋ ಅಥವಾ ಅಸಹಾಯಕತೆಯೋ ಗೊತ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ಶೀಟರ್ಗಳೇ ದರ್ಶನ್ಗೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಜೈಲಲ್ಲಿ ಬೇಕಾದಾಗ ಸಿಗರೇಟು, ಬಿರಿಯಾನಿ, ಕಾಫಿ, ಟೀ ಎಲ್ಲವನ್ನು ಕೂಡ ತರಿಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತು. ಎಲ್ಲವೂ ಕೂಡ ಕೈ ತುದಿಗೆ ಸಿಗ್ತಿದ್ದಂಥ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಈಗ ಶಿಫ್ಟ್ ಆಗಿರೋದು ಈ ಬಳ್ಳಾರಿ ಅನ್ನೋಂಥ ಭಯಾನಕ ಜೈಲಿಗೆ.
ಕಟ್ಟಿಕೊಂಡಂಥ ಪತ್ನಿಯೇ ಕೊನೆಗಾಗೋಳು ಅನ್ನೋ ಹಾಗೆ ಈಗ ಕೊನೆಗೂ ಕೂಡ ದರ್ಶನ್ಗೆ ಸತ್ಯವಾರಿ ದರ್ಶನ್ ಬಾಯಲ್ಲಿ ಇಂತಹ ಪಶ್ಚಾತ್ತಾಪದ ಮಾತುಗಳು ಕೇಳಿ ಬಹುಶಃ ವಿಜಯಲಕ್ಷ್ಮಿಗೂ ಕೂಡ ಈಗ ಖುಷಿಯಾಗಿರ್ಬೋದು. ಕೊನೆಗೂ ಕೂಡ ನನ್ನ ಗಂಡನಿಗೆ ಬುದ್ಧಿ ಬಂತಲ್ಲ ಅಂತೇಳಿ ಅನಿಸಿರ್ಬೋದು. ನಿಮಗೇನು ಅನಿಸ್ತಿದೆ ಸ್ನೇಹಿತರೆ? ದರ್ಶನ್ ಬಾಯಲ್ಲಿ ಇಂತಹ ಪಶ್ಚಾತ್ತಾಪದ ಮಾತುಗಳನ್ನು ಕೇಳಿದ ಬಳಿಕ ನಿಮಗೇನು ಅನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.